RCB ಫೈನಲ್ ತಲುಪಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಭಿಮಾನಿಗಳ ಸಂಭ್ರಮವೇ ಮನೆ ಮಾಡಿರುವಂಥದ್ದು. ಯಾಕಂದರೆ ರಾಜ್ಯಾದ್ಯಂತ ಸಾಕಷ್ಟು RCB ಅಭಿಮಾನಿಗಳು ಒಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ RCB ತಂಡ ಗೆದ್ದು ಬರಲಿ ಅನ್ನೋ ಒಂದು ಪೂಜೆ ಪುನಸ್ಕಾರಗಳಿಗೆ ಮೊರೆ ಹೋಗಿರುವಂಥದ್ದು ಅಭಿಮಾನಿಗಳು. ಇವತ್ತು ಮೈಸೂರಿನಲ್ಲಿ ಅದೇ ರೀತಿ ಹೋಮ ಸೇರಿದಂತೆ ಹಲವಾರು ಅವರ ಅಭಿಮಾನಿಗಳು ಈಗಾಗಲೇ ಪೂಜೆ ಪುನಸ್ಕಾರವನ್ನು ಮಾಡಿ RCB ಗೆಲ್ಲಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನನ್ನೊಟ್ಟಿಗೆ ಅಭಿಮಾನಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಇವತ್ತು ಒಂದು ವಿಶೇಷವಾದಂತಹ ದಿನ. ಯಾಕಂತಂದರೆ RCB ಗೆಲ್ಲಬೇಕು, RCB ಈ ಬಾರಿ ಕಪ್ಪನ್ನು ಹೊಡಿಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ದೇವ್ರಿಗೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಈ ಪ್ರಾರ್ಥನೆ ಮಾಡೋದ್ರಿಂದ ಅದು ಗ್ಯಾರಂಟಿ ಫಲ ಸಿಕ್ಕುತ್ತೆ ಅನ್ನೋಕ್ಕೆ ಹೋದ ಸರಿನೇ ಅದು ಗೊತ್ತಾಗಿದೆ ನಮಗೆ. ಹೋದ ಸರಿನೂ ಇದೇ ಥರ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ನಾವು ವಿನ್ನರ್ಸ್ ಆಗಿದ್ದೋ. ಅದೇ ಥರ ಈ ಸರಿನೂ ಬ್ಯಾಕ್ ಟು ಬ್ಯಾಕ್ ಅವರು ಇದಾಗಲಿ ವಿನ್ನರ್ ಆಗಲಿ ಅಂದ್ಬಿಟ್ಟು ಈ ಅಮೃತೇಶ್ವರನ ದೇವಸ್ಥಾನದಲ್ಲಿ ಮೈಸೂರಿನ ಎಲ್ಲ ಅಭಿಮಾನಿಗಳ ಪರವಾಗಿ ಈ ಹೋಮ ಮತ್ತು ಪೂಜೆಗಳನ್ನ ಇಟ್ಕೊಂಡು ಅದಾದಮೇಲೆ ಪ್ರಸಾದವನ್ನು ಕೊಟ್ಟು ಗೆದ್ದೇ ಗೆಲ್ಲಿ ಅಂತ ಯಾವತ್ತಿದ್ರೂ RCBನೇ ಗೆಲ್ಲಿ ಅಂತ ನಾವೆಲ್ಲ ಬಯಸ್ತೀವಿ ನಾವು. ಸರ್, ಇವತ್ತು ಸರ್ ಮಾಡು ಇಲ್ಲವೇ ಮಡಿ, ಗೆದ್ದರೆ RCB ಕಪ್ ಈ ಸರಿ ಹೊಡಿತದೆ, 2ನೇ ಬಾರಿ ಹೊಡಿತಾ ಇರುವಂಥದ್ದು. ಏನನ್ಸುತ್ತೆ ಇದೆಲ್ಲ ನೋಡಿದ್ರೆ? ಇದು ನಮ್ಮ ಟೀಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಸರಿ ಗ್ಯಾರಂಟಿ ನಮ್ಮ ಟೀಮೇ ಹೊಡೆಯುತ್ತೆ ಅನಿಸುತ್ತೆ. ಯಾರೇ ಟೀಮ್ ಬಂದ್ರೂ ಅವ್ರನ್ನ ಸೋಲಿಸಿ ಈ ಸರಿನೂ ಬ್ಯಾಕ್ ಟು ಬ್ಯಾಕ್ ವಿನ್ನರ್ಸ್ ಆಗಿ ಕರ್ನಾಟಕಕ್ಕೆ ನಮಗೆ ಬೆಂಗಳೂರಿಗೆ ಹೆಸರು ತರ್ತಾರೆ ಅಂತ ನಮ್ಮ ಆಸೆ ಇದೆ ಸರ್. ಯಾಕಂದರೆ RCB ಎಲ್ಲೂ ಕೂಡ ಈ ಸರಿ ಕಳಪೆ ಪ್ರದರ್ಶನ ತೋರಿಸಲಿ ಸರ್. ಡೈರೆಕ್ಟಾಗಿ ಫೈನಲ್ಗೆ ಹೋಗಿರುವಂಥದ್ದು, ಒಳ್ಳೆ ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ಸರಿ. 2ನೇ ಬಾರಿ ಕಪ್ ಹೊಡಿತಾರಾ ಸರ್? ಅದೆಲ್ಲ ಅನುಮಾನನೇ ಬೇಡ. ಈ ಟೀಮ್ ಇರೋದು ನೋಡಿದ್ರೆ ಇರೋ 14 ಮ್ಯಾಚಲ್ಲಿ 11-12 ಮ್ಯಾಚ್ ಗೆದ್ದಿರೋದ್ರಿಂದ ನಮ್ಗೆ ಯಾವ ಟೀಮು ಸರಿಸಾಟಿನೇ ಇಲ್ಲ. ಆ ಥರ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಮ್ಗೆಲ್ಲರಿಗೂ ನಂಬಿಕೆ ಇದೆ ಸರ್. RCB ಮೇಲೆ ಯಾಕೆ ಸರ್ ಇಷ್ಟೊಂದು ಅಭಿಮಾನ? RCB ನಮ್ಮ ಊರಿನ ಹೆಸರದು ನಮ್ಮದು ಇದ್ದಾಗ ನಾವು ಅದು ಅಭಿಮಾನ ತೋರಿಸ್ಲೇಬೇಕಲ್ವಾ. ಬೆಂಗಳೂರು ಟೀಮು ಅಂದಮೇಲೆ ನಮ್ಮ ಕರ್ನಾಟಕ ಟೀಮೇ ತಾನದು. ಹಂಗಾಗಿ ನಮ್ಗೆಲ್ರಿಗೂ ಅಭಿಮಾನ ಇದ್ದೇ ಇದೆ ಅದ್ರ ಮೇಲೆ. RCB ತಂಡ ಬಲಿಷ್ಠವಾದ್ರಿಂದ ಗೆಲ್ಲೋದು ಖಚಿತ ಆಗಿದೆ. ಸ್ವಾಮಿ ಅಮೃತೇಶ್ವರ ಆಶೀರ್ವಾದ ಸದಾಕಾಲ ಇರುತ್ತೆ. ಕಳೆದ ಬಾರಿನೂ ನಾವು ಪೂಜೆ ಮಾಡಿಸಿದ್ವಿ, ಆಗ RCBನೇ ಗೆದ್ದಿತ್ತು. ಈ ಬಾರಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. RCB ಗೆಲ್ಲೋದ್ರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ನಾವು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಈ ಸಲ RCBದೇ ಕಪ್ಪು. ಈ ಸರಿನೂ ಅಂದರೆ 18 ವರ್ಷದಿಂದ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ರು. 18ನೇ ವರ್ಷ ಸೀಸನಲ್ಲಿ ಕಪ್ ಹೊಡಿತು. ಅದಾದ ಬಳಿಕ ಈಗ 19ನೇ ಸೀಸನ್, ಈ ಬಾರಿ ಕಪ್ ನಿಮ್ದು ಆಗುತ್ತಾ? ಯಾಕೆಂದರೆ ಕಳೆದ IPL ಸೀಸನಲ್ಲಿ ನೋಡಿದ್ರೆ ಎಲ್ಲ ತಂಡಗಳೂ ಗೆದ್ದಿರೋ ತಂಡಗಳು ಅನೇಕ ಬಾರಿ ಗೆದ್ದಿದೆ. ಅದೇ ರೀತಿ ಈ ಸರಿ RCBನೂ 2ನೇ ಸಾರಿ ಗೆದ್ದು ಕಪ್ನ ಕರ್ನಾಟಕಕ್ಕೆ ಗ್ಯಾರಂಟಿ ಅರ್ಪಿಸ್ತಾರೆ ಅಂತ ನಮ್ಮ ಒಪ್ಪಿದೆ. ಥ್ಯಾಂಕ್ ಯು. ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಒಟ್ಟಾರೆ RCB ಈ ಸಾರಿ ಗೆಲ್ಲಬೇಕು, 19ನೇ ಸೀಸನ್ನಲ್ಲಿ ಈ ಬಾರಿ ಕಪ್ಪು ನಮ್ಮದೇ ಆಗಬೇಕು ಅನ್ನೋ ಒಂದು ಪ್ರಾರ್ಥನೆಗಳನ್ನು ದೇವ್ರ ಮುಖಾಂತರ ಸಲ್ಲಿಸ್ತಾ ನಾಳೆ ನಡೆಯುವಂತಹ ಮ್ಯಾಚ್ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟು ಈ ಬಾರಿ ಕರುನಾಡಿಗೆ 2ನೇ ಬಾರಿ ಅಂದರೆ ಕಪ್ಪನ್ನು ನಮ್ದಾಗಿಸ್ಕೊಳ್ಳಿ ಅನ್ನೋ ಒಂದು ಮಾತುಗಳನ್ನು ಕೂಡ ಬಹಳ ವಿಶ್ವಾಸದಿಂದ ಇಲ್ಲಿ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಚಿತನ್ ಜೊತೆ ಚೇತನ್ ಎಸ್, ನಮ್ಮ TV ಮೈಸೂರು.